ಪಕ್ಷದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಅಪ್ಪಣ್ಣವರು, ನಮ್ಮ ಕೆಆರ್ಎಸ್ ಪಕ್ಷದ ಮುಖಂಡರಾದ ಯೋಗೇಶ್ ಅವರು ಇದ್ದಾರೆ. ಇದೇ ಸಂದರ್ಭದಲ್ಲಿ ಜನಸ್ಪಂದನ ಕಾರ್ಯಕ್ರಮ ಹೊಳೇಶ್ಪುರ ತಾಲೂಕಿನ ತಾಲೂಕು ಕಚೇರಿಯಲ್ಲಿ ನಡೀತಿದೆ. ನೀವೆಲ್ಲ ಕೇಳ್ಬೋದು, ಹತ್ರ ಬನ್ನಿ, ಸ್ವಲ್ಪ ಇಲ್ಲಿ ಕಡೆ. ಜನಸ್ಪಂದನ ಕಾರ್ಯಕ್ರಮ ಕೆಆರ್ಎಸ್ ಪಕ್ಷದ ವತಿಯಿಂದ. ಏನಕ್ಕೆ ಜನಸ್ಪಂದನ ಕಾರ್ಯಕ್ರಮ? ಕೆಆರ್ಎಸ್ ಪಕ್ಷಕ್ಕೆ ಯಾರು MLA ಕೆಆರ್ಎಸ್ ಪಕ್ಷದಲ್ಲಿ ಶಾಸಕರಿಲ್ಲ, ಅಧಿಕಾರ ಇಲ್ಲ, ಏನಿಲ್ಲ ಅಂತ ಜನರು ತಿಳ್ಕೊಬಹುದು. ಕೆಆರ್ಎಸ್ ಪಕ್ಷಕ್ಕೆ ಒಂದು ಜವಾಬ್ದಾರಿ ಇದೆ. ಯಾಕಂದ್ರೆ ಕೆಆರ್ಎಸ್ ಪಕ್ಷ ಜನರ ದೇಣಿಗೆ ಹಣದಲ್ಲಿ ಕೆಆರ್ಎಸ್ ಪಕ್ಷ ನಡೀತಾ ಇರೋಂಥದ್ದು. ಒಂದು ಪ್ರಾಮಾಣಿಕ ಪಕ್ಷ, ಪ್ರಾದೇಶಿಕ ಪಕ್ಷ, ಜನಸಾಮಾನ್ಯರಿಗೆ, ನೊಂದವರಿಗೆ, ನಿರ್ಗತಿಕರಿಗೆ ಒಂದು ಊರ್ಗೋಲಾಗಬೇಕು ರಾಜಕೀಯ ಪಕ್ಷ. ಅವನನ್ನ ದುಡಿದು ತಿನ್ನವನ್ನ ಬಡಿದು ತಿಂದ್ರಂತೆ. ಆ ರೀತಿಯಾಗಿ ರಾಜಕೀಯ ಪಕ್ಷಗಳು ನಡ್ಕೋಬಾರದು. ಹಾಗಾಗಿ ಕೆಆರ್ಎಸ್ ಪಕ್ಷ ಎಲ್ಲಾ ಕಚೇರಿಗಳಿಗೆ ಹೋಗಿ ಜನಸ್ಪಂದನ ಕಾರ್ಯಕ್ರಮ, ಇಲ್ಲಿ ಮಾತಾಡೋಗಿದ್ದೀನಿ, ಜನಸ್ಪಂದನ ಕಾರ್ಯಕ್ರಮ ಎಲ್ಲಾ ಕಚೇರಿಯಲ್ಲೂ ಮಾಡುತ್ತೆ. ಏನಕ್ಕೆ ಅಂದ್ರೆ, ಒಬ್ಬ ರೈತ ಓದಿರಲ್ಲ, ಅವನು ಅಧಿಕಾರಿಗಳನ್ನ ಯಾರು ಭೇಟಿ ಮಾಡಬೇಕು, ಯಾವ ಕೆಲಸಕ್ಕೆ ಯಾವ ಅಧಿಕಾರಿಗಳನ್ನ ಭೇಟಿ ಮಾಡಬೇಕು ಅಂತ ಮಾಹಿತಿ ಇರಲ್ಲ. ಏನಾದ್ರೂ ಒಂದು ಪೌತಿ ಖಾತೆ ಆಗ್ಬೇಕು ಅಂದ್ರೆ ಯಾವ್ದೋ VA ಅಸಿಸ್ಟೆಂಟ್ಗಳು, ದಳ್ಳಾಳಿಗಳು, ತಲೆ ಹಿಡುಕರೆ ಯಾರಿರ್ತಾರೆ, ದಳ್ಳಾಳಿಗಳನ್ನ ಪಿಂಪ್ಗಳಂತ ಹೇಳ್ತೀವಿ, ಅವ್ರ ಹತ್ರ ತಲೆ ಕಿರಿದಾಡ್ಕೊಂಡು ಕೆಲಸ ಆಗ್ಬೇಕು ಅಂತ ಅವ್ರ ಅಧಿಕಾರಿ ಅಂತ ತಿಳ್ಕೊಂಡಿರ್ತಾರೆ. ಅವ್ರು ನೋಡಿದ್ರೆ ದಳ್ಳಾಳಿ. ನಾನು ಮಾಡಿಸ್ಕೊಡ್ತೀನಿ, ಸಾಹೇಬ್ರ ಹತ್ರ ಮಾತಾಡ್ತೀನಿ ಅಂತ ವರ್ಷಗಟ್ಟಲೆ ಸತಾಯಿಸ್ತಾನೆ. ನಮ್ಮ ರೈತರ ಚಪ್ಪಲಿ ಸೌದು ವಯಸ್ಸಾದ್ರೂ ಕೆಲಸ ಆಗಲ್ಲ. ಈ ರೀತಿಯಾಗಿ ಸಮಸ್ಯೆಗಳಾಗ್ತಾ ಇರುತ್ತೆ. ಜನಸಾಮಾನ್ಯರ ಭೇಟಿ ಮಾಡಿ, ಏನು ಸಮಸ್ಯೆ, ಎಷ್ಟು ದಿನದಿಂದ ಬರ್ತಿದ್ದೀರಾ, ನಿಮ್ಮ ಕೆಲಸ ಏನು ಕೇಳಿ, ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ನಾವು ಒಂದು ಜನಸಾಮಾನ್ಯರ ಪರವಾಗಿ ಒಂದು ಧ್ವನಿಯಾಗಂಥದ್ದೇ ಕೆಆರ್ಎಸ್ ಪಕ್ಷದ ಜನಸ್ಪಂದನ ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ನಮ್ಮ ಕೆಆರ್ಎಸ್ ಪಕ್ಷಕ್ಕೆ ಸ್ವಾಮಿಗೌಡರು, ಕಾಳಯ್ಯನವರು, ಕುಮಾರ್ ಗೌಡ್ರು, ಹಾಗೆ ಅಲ್ಲಿ ಲತಾ ಮೇಡಮ್ ಅವರು ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಇನ್ನೊಬ್ರು ಮೋಹನ್ ರಾಜ್ ಅವರು ಕೂಡ ಕೆಆರ್ಎಸ್ ಪಕ್ಷಕ್ಕೆ ಸೇರ್ಪಡೆ ಆದ್ರು. ಅವರಿಗೆ ನಮ್ಮ ಕೆಆರ್ಎಸ್ ಪಕ್ಷಕ್ಕೆ ಸ್ವಾಗತ ಕೋರ್ತಾ ಈಗ ನಮ್ಮ ತಾಲೂಕು ಸಂಘಟನಾ ಕಾರ್ಯದರ್ಶಿ ರಾಮಚಾರಿ ಅವರು ಒಂದೆರಡು ಮಾತಾಡಬೇಕು ಕಾರ್ಯಕ್ರಮದ ಕುರಿತು ಅಂತ ನಾನು ಕೇಳ್ಕೊತೀನಿ. ನಮಸ್ಕಾರ. ನಮಸ್ಕಾರ ಬಂಧುಗಳೇ. ನನ್ನ ಹೆಸರು ರಾಮಾಚಾರಿ, ಕೆಆರ್ಎಸ್ ಪಕ್ಷದ ಸಂಘಟನಾ ಕಾರ್ಯದರ್ಶಿ. ನಾವು ಹೇಳೋದೇನೆಂದರೆ, ಈ ಬಲಪಡಿಸ್ಬೇಕಾಗಿರೋದು ಕೆಆರ್ಎಸ್ ಪಕ್ಷನ ಬಲಪಡಿಸಿ ಸಾರ್ವಜನಿಕರಿಗೆ ಹೇಳ್ತಿರೋದು. ಯಾಕಂದರೆ ಈಗ ಸರ್ಕಾರಗಳಿದೆ, ಎಲ್ಲಿ ಹೋಗಿ ಲಂಚ, ಯಾವ ತಾಲೂಕು ಆಫೀಸಿಗೆ ಹೋಗಿ, ನಾಡ ಕಚೇರಿಗೆ ಹೋಗಿ, ಮತ್ತು ಒಂದು ಹಾಸ್ಪಿಟ್ಲಿಗೆ ಹೋಗಿ ಎಲ್ಲರೂ ದುಡ್ಡನ್ನು ಕೇಳೋರೇ ಹೊರತು ನಾವು ಸರ್ಕಾರದಿಂದ ಫ್ರೀ ಮಾಡೋದು ಅನ್ನೋದು ಇಲ್ಲೂ ಇಲ್ಲ. ಹಾಗಾಗಿ ಕೆಆರ್ಎಸ್ ಪಕ್ಷ ಬೆಂಬಲಿಸಿಂದ ಆದಷ್ಟು ನಿಮ್ಮೆಲ್ಲರಿಗೂ ನಮ್ಮ ಮುಂದೆ ನಾವು ನಿಂತ್ಕೋತೀವಿ. ನಿಮಗೋಸ್ಕರ ನಾವು ಋಣಿಯಾಗಿರ್ತೀವಿ. ದಯವಿಟ್ಟು ಕೆಆರ್ಎಸ್ ಪಕ್ಷ ಬೆಂಬಲಿಸಿ. ನಮ್ಮ ಕೆಆರ್ಎಸ್ ಪಕ್ಷದ ಮುಖಂಡರು ಯೋಗೇಶ್ ಅವರು ಒಂದೆರಡು ಮಾತಾಡ್ತಾರೆ ಕಾರ್ಯಕ್ರಮದ ಕುರಿತು. ನಮಸ್ಕಾರ ಬಂಧುಗಳೇ, ನಾನು ಯೋಗೇಶ್ ಅಂತೇಳಿ, ಕೆಆರ್ಎಸ್ ಪಕ್ಷದವರು. ಇಲ್ಲಿ ಜನಗಳ ಸಮಸ್ಯೆಗಳೇ ಹೆಚ್ಚಾಗಿದೆ. ಯಾಕಂತಂದರೆ, ಯಾವುದೇ ಒಂದು ಖಾತೆ ಮಾಡಬೇಕಾಗಲಿ ಸರ್ಕಾರದ ಅಧಿಕಾರಿಗಳು ಗಮನವಿಟ್ಟು ಕೆಲಸಗಳು ಮಾಡಿಕೊಡ್ಬೇಕು. ಮಧ್ಯದಲ್ಲಿ ಇವರು ಪ್ರಕಾಶ್ ಅವರು ಹೇಳಿದಂಗೆ ದಳ್ಳಾಳಿಗಳು ಜಾಸ್ತಿ ಆಗೋರೆ. ದಳ್ಳಾಳಿಗಳೇ ಅಧಿಕಾರಿಗಳ ಥರ ಕಾಣ್ತಾರೆ, ಅಧಿಕಾರಿಗಳ ಥರನೇ ವರ್ತಿಸ್ತಾರೆ. ಅಂದರೆ ಅವರ ಅಥವಾ ಅಧಿಕಾರಿಗಳು ಬಿಟ್ಟವರೋ ಗೊತ್ತಿಲ್ಲ ಈ ದಳ್ಳಾಳಿಗಳನ್ನ. ಈ ಥರ ಮಾಡಿಕೊಟ್ರೆ ನಮಗೆ ಇಂತಿಷ್ಟು ಹಣವನ್ನು ನಾವು ನಿಮಗೆ ನೀಡ್ತೇವೆ ಅಂತ ಕೂಡ ಹೇಳ್ಕೊಂಡಿರ್ತಾರೆ. ಬಟ್ ಇದೆಲ್ಲ ಆಗಬಾರ್ದು. ಪ್ರತಿಯೊಬ್ಬರು ರೈತರಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಯಾವುದೇ ರೀತಿ ಕೆಲಸಗಳನ್ನ ಮಾಡಿಸ್ಕೊಳಕ್ಕಾಗಲಿ ದುಡ್ಡು ಕೊಟ್ಟರೆ ಕೆಲಸ ಮಾಡ್ಕೊಳ್ಳೋದು ಅನ್ನೋದೊಂದು ತಲೆಯಲ್ಲಿ ಇಟ್ಕೊಂಡಿದ್ದಾರೆ. ಇದನ್ನ ಸಾರ್ವಜನಿಕರಾಗಲಿ ಅಥವಾ ಕಾರ್ಮಿಕರಾಗಲಿ, ರೈತರಾಗಲಿ, ಯಾರೇ ಆದ್ರೂ ಇದನ್ನ ಹೊರತುಪಡಿಸಿ ನಿಮ್ಮ ಕೆಲಸಗಳನ್ನ ನೀವು ಅಧಿಕಾರಿಗಳ ಹತ್ರ ಧೈರ್ಯವಾಗಿ ಹೋಗಿ ಕೆಲಸ ಮಾಡಿಸ್ಕೊಳ್ಳಿ. ಮತ್ತೆ ಕೆಆರ್ಎಸ್ ಪಕ್ಷಕ್ಕೆ ಬೆಂಬಲಿಸಿ, ಗೌರವಿಸಿ ಪಕ್ಷನ ನೀವು ಬೆಳೆಸ್ಬೇಕಂತ ಈ ಮೂಲಕ ನಾನು ಕೇಳ್ಕೊಂತೀನಿ. ಸರ್, ಈಗ ಜನಸ್ಪಂದನ ಕಾರ್ಯಕ್ರಮ ಏನು ಸಮಸ್ಯೆ ಬಂದಿದ್ದೋ, ಈಗ ನಮ್ಮ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆ ಆದಂತಹ ಸ್ವಾಮಿಗೌಡರು, ಹಳ್ಳಿ ಮೈಸೂರು ಹೋಬಳಿಯವರು, ಸರ್ ಏನ್ ಸಮಸ್ಯೆ ಆಗಿದೆ? ಸಮಸ್ಯೆ ಏನಿಲ್ಲ, ಸ್ವಲ್ಪ ಜೋರಾಗಿ ಮಾತಾಡಿ. ಸರ್ವೆ ನಂಬರ್ 135 ಹಿರಿತಾಳ ಗ್ರಾಮದಲ್ಲಿ ಓಕೆ, ನಮ್ದು ಹಳ್ಳ ಇದೆ. ಹಳ್ಳದಲ್ಲಿ ಒಬ್ಬ ಸರ್ಕಾರಿ ಗೋಮಾಳದಲ್ಲಿ ಕೊಳವೆ ಬಾವಿ ಕರೆಸಿ ಯಾವುದೇ ಅನಧಿಕೃತ ಇದಾಗಿ ನಂಬರ್ ಮಾಡಿಸ್ತಾನೆ, ಕರೆಂಟ್ ತಗೊಂಡು
ಮತ್ತೆ ನಮ್ಮ ಪೈಪ್ ಲೈನ್ ಮಾಡಿಸಿ ನಮ್ಮ ಹಳ್ಳದಲ್ಲೇ ತಗೊಂಡೋಗಿ ಹಳ್ಳದ ಮಣ್ಣು ತೆಗೆದು ಹಾಕೊಂಡಿದ್ದು ಅದೆಲ್ಲ ಇಲ್ಲಿ ತಹಸೀಲ್ದಾರ್ ಕೊಟ್ಟಿದ್ದೀವಿ, ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಮತ್ತೆ DC ಆಫೀಸ್ಗೆ ಒಂದು ಅರ್ಜಿ ಕೊಟ್ಟಿದ್ದೀವಿ. ಯಾವುದೇ ರೀತಿ ಕೆಲಸ ಆಗಿಲ್ಲ ಅದ್ರ ಬಗ್ಗೆ. ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಸರ್? ನಾವು ಈಗ ಒಂದು 15 ದಿನ ಆಗಿದೆ. 15 ದಿನದಿಂದ 15 ದಿನ ಆಗಿದೆ. ಸ್ಪಂದಿಸ್ತಿದ್ದಾರೆ ಅಧಿಕಾರಿಗಳು? ಏನೋ ಅದಕ್ಕೇನೋ ಕೇಸ್ ತಗೊಂತ ಇಲ್ಲ ಅವರು, ಕೇಸ್ ತಗೋತಿಲ್ಲ ಎಲ್ಲ ತೆಗೆದು ಇದೆಲ್ಲ ಕೊಟ್ಟಿದ್ದೀನಿ, ಟಪಲ್ ಎಲ್ಲ ಕೊಟ್ಟಿದ್ದೀನಿ, ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅವ್ರು ಏನು ಬಂದು ಅದ್ರ ಬಗ್ಗೆ ತನಿಖೆ ಮಾಡಿಲ್ಲ, ಕೇಳಿಲ್ಲ. ಸರಿ, ಆಯ್ತು. ಈಗ ನಮ್ಮ ಕಾಳಯ್ಯನವರು ಇದ್ದಾರೆ, ಏನು ಯಾವ ಗ್ರಾಮ ಪರಿಚಯ ಮಾಡ್ಕೊಂಡು ಹೇಳಿ ಶಾರ್ಟ್ ಆಗಿ ಚಿಕ್ಕದಾಗಿ. ಸೋಮನಹಳ್ಳಿ, ಓಕೆ. ಹೊಳೆನರಸೀಪುರ ತಾಲೂಕು. ಹಾಂ ಸರ್. ನಮ್ಮದು ಸಿರಿಮಠಕಲ್ ಜಮೀನಲ್ಲಿ 7 ಜನಕ್ಕೆ 14 ಎಕರೆ ಜಾಗ ಆಗಿದೆ, 36 ವರ್ಷ ಆಗಿದೆ. ಆದರೂ ನಮಗೆ ದುರಸ್ತಿ ಮಾಡಿಕೊಡ್ತಾ ಇಲ್ಲ, ನಮಗೆ ಏನು ಸ್ಪಂದಿಸ್ತಾ ಇಲ್ಲ. ತಳ ಪರಿಶೀಲನೆಗೆ ಅರ್ಜಿ ಕೊಟ್ಟಿದ್ದೀವಿ, 2.5 ತಿಂಗಳಾಗಿದೆ. 2.5 ತಿಂಗಳು ನಮಗೆ ತಳ ಪರಿಶೀಲನೆ ಮಾಡಿಲ್ಲ, ನಮಗೇನು ಇದು ಮಾಡಿಕೊಡ್ತಾ ಇಲ್ಲ. ಯಾವುದೇ ಅಧಿಕಾರಿ ಏನು ಇದು ಮಾಡ್ಕೊಂಡಿಲ್ಲ. ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಸರ್? ನಾವು 36 ವರ್ಷದಿಂದ ನಮಗೆ ಜಮೀನು ಮಂಜೂರಾಗಿರೋದು, ದುರಸ್ತಿ ಮಾಡ್ಕೊಳ್ಳಿ ಅಂತ ಇದು ಮಾಡ್ತಾ ಇದ್ದೀವಿ. ನಮಗೇನು ಸ್ಪಂದಿಸ್ತಾ ಇಲ್ಲ. ಏನಾದರೂ ಲಂಚಕ್ಕೆ ಏನಾದರೂ ಬೇಡಿಕೆ ಇಟ್ಟಿದ್ದಾರಾ? ಲಂಚ ಅವ್ರೇನು ನಾವೇನು ಕೊಡ್ತೀವಿ ಅಂತೇಳಿ ಕೇಳಿಲ್ಲ, ಅವ್ರು ಇದು ಮಾಡಿಲ್ಲ. ಆದರೂ ನಮಗೆ ಏನು ಪರಿಶೀಲನೆ ಮಾಡ್ತಾ ಇಲ್ಲ. ತಳ ಪರಿಶೀಲನೆ ಬಂದು ಬೇರೆಯವರು ನಮ್ಮ ಜಾಗನ ಬೇರೆ ಒತ್ತುವರಿ ಮಾಡ್ಕೊಂಡವ್ರೆ, ಇದು ಮಾಡ್ಕೊಂಡವ್ರೆ. ಆದರೂ ಸಹಿತ ಸ್ಥಳ ಪರಿಶೀಲನೆ ಬಂದು ಇವ್ರು ಇದು ಮಾಡ್ತಾ ಇಲ್ಲ. ಲಂಚ ನೇರವಾಗಿ ಕೇಳೋದು ಬೇರೆ, ಕೆಲಸವನ್ನ ಸತಾಯಿಸಿ ಮಾಡೋದ್ರಿಂದ ಅದು ಬೇರೆ, ಇನ್ನೊಂದು ಥರ ಅದು ಅದು ಉದ್ದೇಶ ಇರುತ್ತೆ. ಮೇಡಮ್ ಅವರು ಕೂಡ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಸರ್, ಮೇಡಮ್ ನಿಮ್ಮ ಸಮಸ್ಯೆ ಚಿಕ್ಕದಾಗಿ. ಅವರು ಸತ್ತು 1.5 ವರ್ಷ ಆಗೈತೆ. ಪೋತಿಕತೆಗೆ ಅಂತ ಕೊಟ್ಟರೆ ನಮ್ಮ ತಾಯಿಯವ್ರ ಹೆಸರು ಪೋತಿಕತೆ ಮಾಡಕ್ಕೆ, ಅವ್ರು ಇನ್ನೂ ಪೋತಿಕತೆನೇ ಮಾಡ್ಕೊಡಕ್ಕೆ ಏನ್ ಹೇಳ್ತಾ ಇದ್ದಾರೆ ಅಧಿಕಾರಿಗಳು? ಇವಾಗ ಬನ್ನಿ ಅಂತ ಹೇಳ್ತಾರೆ. ಹೋದ್ರೆ ಏನಾರ ಒಂದು ಕಾರಣ ಹೇಳ್ತಾರೆ, ಅಲ್ಲಿ ಹೋಗಿ ತಾಲೂಕು ಆಫೀಸಿಗೆ ಹೋಗಿ ಅಂತಾರೆ, ಇಲ್ಲಿ ಬಂದ್ರೆ ಅಲ್ಲಿಗೆ ಹೋಗಿ ಅಂತಾರೆ. ನಾವ್ ಎಲ್ಲಿ ಹೋಗ್ಬೇಕು ಅಂತ ನಮಗೆ ದಾರಿನೇ ತೋರಿಸ್ತಿಲ್ಲ, ಸರಿಯಾದ ಮಾಹಿತಿ ಕೊಡ್ತಾ ಇಲ್ಲ ನಮ್ಗೆ. ಎಷ್ಟು ವರ್ಷದಿಂದ ಬರ್ತಿದ್ದಾರೆ ಕೆಲಸ? ನಮ್ಗೆ 1 ವರ್ಷ 15 ತಿಂಗಳಾಯ್ತು ಸರ್ ನಾವು ಪೋತಿಕತೆ ಮಾಡಕ್ ಕೊಟ್ಟು. ಅವ್ರಿಂದ ಪೋತಿಕತೆ ಮಾಡ್ಕೊಡಕ್ಕಾಗಿಲ್ಲ ನಮಗೆ. ನಮ್ಮ ತಂದೆ ಸತ್ತೆಲ್ಲ 1.5 ವರ್ಷ ಆಗಕ್ಕೆ. ಬಂಧುಗಳೇ, ಇದಿಷ್ಟು ಈಗ ಪಕ್ಷದ ಸೇರ್ಪಡೆ ಕಾರ್ಯಕ್ರಮ ಮತ್ತು ಜನರ ಹತ್ರ ಸಮಸ್ಯೆಯನ್ನ ಆಲಿಸಿ ಈಗ ಅಧಿಕಾರಿಗಳನ್ನ ಭೇಟಿ ಮಾಡ್ತೀವಿ. ಅದಕ್ಕೆ ಅವರು ಸರಿಯಾದ ಮಾರ್ಗದರ್ಶನ ನೀಡಿ ಏನು ಕೆಲಸದ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ಕೊಡಬೇಕು, ಇದು KRS ಪಕ್ಷ ಆಗ್ರಹ ಮಾಡ್ತಿದೆ. ನಂತರ ಅಧಿಕಾರಿಗಳನ್ನ ಭೇಟಿ ಮಾಡೋ ಕಾರ್ಯಕ್ರಮ ಈಗ ನಂತರ ಮಾಡ್ತೀವಿ. ನಂತರ ಲೈವ್ ಮಾಡಿ ಇದು ನಂತರ ನಿಮಗೆ ತಿಳಿಸ್ತೀವಿ. ಧನ್ಯವಾದಗಳು, ನಮಸ್ಕಾರ.